ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವಾಟ್ ಹ್ಯಾಪನ್ಸ್ ಇಫ್ ಯು ಮಿಸ್ ಒನ್ ಟ್ಯಾಬ್ಲೆಟ್ ಇನ್ 21 ಡೇಸ್ ಟ್ಯಾಬ್ಲೆಟ್ ಸ್ಟ್ರಿಪ್. ಅಂದರೆ ಯೂಶ್ವಲ್ ಆಗಿ ಕಾಂಟ್ರಾಸೆಪ್ಟಿವ್ ಆಗಿರಬಹುದು ಅಥವಾ ಪೀರಿಯಡ್ಸ್ನ ರೆಗ್ಯುಲರ್ ಮಾಡೋದಕ್ಕೂ ಕೂಡ ಆಗಿರ್ಬೋದು. ಎರಡೂ ರೀಸನಿಗೆ ನಿಮಗೆ 21 ಟ್ಯಾಬ್ಲೆಟ್ಸ್ದು ಸ್ಟ್ರಿಪ್ ಕೊಡ್ತಾರೆ ಯೂಶ್ವಲ್ ಆಗಿ, ಆಯಿತಾ. ಸೊ ಈ ಕಾಂಟ್ರಾಸೆಪ್ಟಿವಿಗೆ ಅನ್ನೋ ಕಾಂಟ್ರಾಸೆಪ್ಷನ್ ಅಂತಂತಂದರೆ ಮಗು ಆಗದೇ ಇರೋ ಹಾಗೆ ಪ್ರೊಟೆಕ್ಷನಿಗೋಸ್ಕರ ತೊಗೊತಾ ಇರೋದು. ಓಕೆ, ಅದನ್ನು ಕಾಂಟ್ರಾಸೆಪ್ಷನ್ ಅಂತ ಕರೀತಾರೆ. ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವಾಗ ನೀವು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದವಾಗ ಏನು ಮಾಡ್ತಾರೆ, ಮಿನಿಮಮ್ 3 ಮಂತ್ಸ್ವರೆಗೂ ನಿಮಗೆ ಈ ಕಾಂಟ್ರಾಸೆಪ್ಟಿವ್ ಪಿಲ್ಸ್ನ ಕೊಡ್ತಾರೆ, ಅಂದರೆ 21 ಡೇಸ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂತಂದರೆ ನಿಮ್ಮ ಪೀರಿಯಡ್ಸ್ದು ಒಂದು ಪ್ಯಾಟರ್ನ್ ಫಾರ್ಮ್ ಆಗುತ್ತೆ, ಒಂದು ಸೈಕಲ್ ಫಾರ್ಮ್ ಆಗುತ್ತೆ. 3 ತಿಂಗಳವರೆಗೂ ಅದೇ ಕರೆಕ್ಟಾಗಿ ಇಷ್ಟು ದಿವಸವರೆಗೂ ಟ್ಯಾಬ್ಲೆಟ್ ತೊಗೋಬೇಕು, ಇಷ್ಟು ದಿವಸ ಗ್ಯಾಪ್ ಕೊಡಬೇಕು, ಆವಾಗ ಒಂದು ಸ್ವಲ್ಪ ದಿವಸ ಪೀರಿಯಡ್ಸ್ ಆಗುತ್ತೆ, ಐ ಮೀನ್ ಏನಂತಾರೆ ಅದಕ್ಕೆ, ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದಮೇಲೆ ಮತ್ತೆ ತಿರ್ಗಾ ನೆಕ್ಸ್ಟ್ ಸೈಕಲ್ನ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಒಂದು ಪ್ಯಾಟರ್ನ್ ಫಿಕ್ಸ್ ಮಾಡೋದಕ್ಕೋಸ್ಕರ ನಿಮಗೆ ಈ 21 ಟ್ಯಾಬ್ಲೆಟ್ಸ್ದು ಸ್ಟ್ರಿಪ್ ಕೊಡ್ತಾರೆ ಯೂಶ್ವಲಾಗಿ ಬೋಧ ಕೇಸಸ್. ಒಂದು ಕಾಂಟ್ರಾಸೆಪ್ಟಿವ್ ಆಗಿರಬಹುದು, ಇನ್ನೊಂದು ಪೀರಿಯಡ್ಸ್ನ ರೆಗ್ಯುಲರ್ ಮಾಡೋದಕ್ಕೆ ಆಗಿರಬಹುದು. ಸೊ ಈ ಥರ ಕೊಟ್ಟವಾಗ ನಾವು ಸಪೋಸ್ ಎಲ್ಲ ಟೈಮಲ್ಲಿ ಎಲ್ಲದೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಆಕ್ಸಿಡೆಂಟಲಿ ನೀವೇನಾದರೂ ಇವತ್ತು ತೊಗೋಬೇಕಾಗಿರೋ ಒಂದು ಟ್ಯಾಬ್ಲೆಟ್ನ ಮಿಸ್ ಮಾಡಿದ್ರಿ ಅಂತಂತಂದರೆ ಏನಾಗುತ್ತೆ ಅನ್ನೋದು ಯೂಶ್ವಲ್. ಅಯ್ಯೋ ನಾನು ಇವತ್ತು ತೊಗೊಂಡೇ ಇಲ್ಲ, ಏನು ಮಾಡೋದು, ಏನಾಗ್ಬಿಡುತ್ತೋ ಅಂತಂತ ಹೇಳಿ ಭಯ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಏನು ರಿಸಲ್ಟ್ ಏನಂತ ಅದಕ್ಕಿಂತ ಮುಂಚೆ ರಿಸಲ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಏನಂದರೆ, ಈ 21 ಡೇಸ್ ಟ್ಯಾಬ್ಲೆಟ್ಸ್ ಏನಿರುತ್ತಲ್ಲ, ಎವ್ರಿ ಡೇ ಸೇಮ್ ಟೈಮಿಗೆ ನೀವು ತೊಗೋಬೇಕಾಗಿರುತ್ತೆ. ಓಕೆ, ಅಂದರೆ ದಿನದ ಯಾವ ಟೈಮಲ್ಲಿ, ಅಂದರೆ ಬೆಳಗ್ಗೆ ತೊಗೊತಿದ್ದೀರೋ, ಮಧ್ಯಾಹ್ನ ತೊಗೊತಾ ಇದ್ದೀರೋ, ಸಂಜೆ ತೊಗೊತಾ ಇದ್ದೀರೋ, ಅದನ್ನು ಎವ್ರಿ ಡೇ ಸೇಮ್ ಟೈಮ್ಗೆ ತೊಗೋಬೇಕು. ಓಕೆ, ಸೊ ಸಪೋಸ್ ಏನಾದರೂ ಒಂದು ದಿವಸ ನೀವು ಮಿಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಕಾಂಟ್ರಾಸೆಪ್ಟಿವ್ ಆಗಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಮಗು ಆಗಬಾರ್ದು ಅಂತ ನೀವು ಏನಾದರೂ ಟ್ರೈ ಮಾಡ್ತಿದ್ದು, ಪ್ರೊಟೆಕ್ಷನ್ನಿಗೋಸ್ಕರ ನೀವು ಈ 21 ಡೇಸ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ನೀವು ಯಾವತ್ತಾದರೂ ಒಂದು ದಿವಸ ಈ ಟ್ಯಾಬ್ಲೆಟ್ ಮಿಸ್ ಮಾಡಿದ್ರಿ ಅಂತಂತಂದರೆ ನಿಮಗೆ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದು ಅಂಥವ್ರಿಗೋಸ್ಕರ ಆ್ಯಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ನೀವೇನಾದರೂ ಈ 21 ಡೇಸ್ ಟ್ಯಾಬ್ಲೆಟ್ಸ್ನ ತೊಗೊತಾ ಇದ್ರಿ ಅಂತಂದು ಆವಾಗ ಏನಾದರೂ ಒಂದು ಟ್ಯಾಬ್ಲೆಟ್ ಮಿಸ್ ಮಾಡಿದ್ರಿ ಅಂತಂತಂದರೆ ಯೂಶ್ವಲ್ಲಾಗಿ ಏನಾಗುತ್ತೆ ಅಂತಂತಂದರೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಇದ್ದಿದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ವಲ್ಪ ಹಾರ್ಮೋನ್ಸು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇನ್ ಬಿಟ್ವೀನ್ ನಿಮಗೆ ಸ್ಪಾಟಿಂಗ್ ಆಗಬಹುದು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ಗೋಸ್ಕರ ತೊಗೊತಾ ಇದ್ದವಾಗ ಒಂದು ದಿವಸ ಏನಾದರೂ ಮರ್ತುಬಿಟ್ರೆ ಸ್ವಲ್ಪ ಸ್ಪಾಟಿಂಗ್ ಆಗ್ಬೋದು, ಇಲ್ಲ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ನೊಂದು ಸ್ವಲ್ಪ ತಕ್ಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಬರಬೇಕಾಗಿರೋ ಪೀರಿಯಡ್ಸು ಇನ್ನೊಂದು ಸ್ವಲ್ಪ ಪೋಸ್ಟ್ಪೋನ್ ಆಗಬಹುದು, ಆಯಿತಾ. ಇನ್ನೊಂದು ಏನು ಪೀರಿಯಡ್ಸ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ ಮೇಲೆ 2 ಡೇಸ್ಗೆ 3 ಡೇಸ್ಗೆ ಬರ್ತಿದ್ದಂತಹ ಪೀರಿಯಡ್ಸು ಮೋಸ್ಟ್ ಆಫ್ ದ ಟೈಮ್ ಒಂದು 5 ಡೇಸ್ಗೆ, ಇಲ್ಲ ಒಂದು 6 ಡೇಸ್ಗೆ, ಇಲ್ಲ ಒಂದು 7 ಡೇಸ್ವರೆಗೂ ಪುಷ್ ಆಗ್ಬೋದು ಅಷ್ಟೇ, ಆಯಿತಾ. ಇದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದು ನೀವು ಆ್ಯಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ನೀವು ಈ 21 ಟ್ಯಾಬ್ಲೆಟ್ಸನ್ನು ತೊಗೊತಾ ಇದ್ದರೆ. ಓಕೆ, ಸೊ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದವ್ರಿಗೆ ಒಂದು ಸ್ವಲ್ಪ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಇಮಿಡಿಯೇಟ್ಲಿ ಆ್ಯಸ್ ಸೂನ್ ಆ್ಯಸ್ ಯು ರಿಮೆಂಬರ್, ನಿಮಗೆ ಯಾವಾಗ ನೆನಪಾಗುತ್ತೆ, ಅಯ್ಯೋ ನಾನು ಇವತ್ತು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತಂತೇಳಿ, ಅಥವಾ ನಿನ್ನೆ ನಾನು ಟ್ಯಾಬ್ಲೆಟ್ ಮಿಸ್ ಮಾಡಿದ್ದೀನಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಆವಾಗಲೇ ಮತ್ತೆ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನಿಮಗೆ ಯಾವಾಗ ನೆನಪಾಗುತ್ತೆ ಆವಾಗಲೇ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಆಯಿತಾ. ಸೊ ಇವತ್ತು ಆಲ್ರೆಡಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ನಲ್ವಾ ಇವಾಗ, ಸೊ ಇವತ್ತು ತೊಗೋಬೇಕಾಗಿರೋ ಟ್ಯಾಬ್ಲೆಟ್ನ ತೊಗೊಂಡ್ಲಾ ಬೇಡವಾ, ಇದು ತೊಗೊಂಡಿದ್ದು ನಿನ್ನೆ ತೊಗೋಬೇಕಾಗಿರೋ ಟ್ಯಾಬ್ಲೆಟ್ನ ಇವತ್ತು ತೊಗೊಂಡಿದ್ದೀರಾ, ದಟ್ ಇಸ್ ಓಕೆ. ಇವತ್ತು ತೊಗೋಬೇಕಾಗಿರೋ ಟ್ಯಾಬ್ಲೆಟ್ ಹಾಗೆ ಬಾಕಿ ಇದೆಯಲ್ಲ, ಅದನ್ನೇನು ಮಾಡಬೇಕು ಅಂದರೆ ಅದನ್ನು ಕೂಡ ತೊಗೋಬೇಕು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ಸ್ನ ಯೂಸ್ ಮಾಡಬೇಕು, ಬೇರೆ ಪ್ರೊಟೆಕ್ಷನ್ಸ್ನ, ಸೊ ದ್ಯಾಟ್ ನೀವು ಕನ್ಸೀವ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೋಸ್ಕರ, ಲೈಕ್ ಕಾಂಡಮ್ಸ್ ಆಗಿರಬಹುದು, ಅಥವಾ ಸ್ಟೇ ಅವೇ ಫ್ರಮ್ ಯುವರ್ ಪಾರ್ಟ್ನರ್. ದಟ್ ಇಸ್ ದ ಈಸಿಯೆಸ್ಟ್ ವೇ ಟು ಸ್ಕಿಪ್ ಪ್ರೆಗ್ನೆನ್ಸಿ. ಓಕೆ, ಇದು ಕಾಂಟ್ರಾಸೆಪ್ಟಿವ್ ಆಗಿ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವ್ರಿಗೆ ತೊಗೊತಾ ಇದ್ದವಾಗ ಹಿಂಗಾದರೆ ಇದಿಷ್ಟು ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ. ಇದನ್ನು ಬಿಟ್ಟರೆ ಅವ್ರು ಏನು ಮಾಡ್ಬೋದು ಅಂತಂದರೆ, ಆ್ಯಸ್ ಸೂನ್ ಆ್ಯಸ್ ಯು ರಿಮೆಂಬರ್, ಜಸ್ಟ್ ನೀವು ಇನ್ನೊಂದು ಸರ್ತಿ ಟ್ಯಾಬ್ಲೆಟ್ನ ತೊಗೊಂಡು ಅಗೇನ್ ಯು ಕಂಟಿನ್ಯೂ ವಿತ್ ದ ಸೈಕಲ್. ಅದಾದಮೇಲೆ ನೆಕ್ಸ್ಟ್ ಎವ್ರಿ ಡೇ ಸೇಮ್ ಟೈಮಿಗೆ ತೊಗೊಳ್ತಾ ಬನ್ನಿ. ಓಕೆ, ಇದಕ್ಕಿಂತ ಹೆಚ್ಚಿಗೆ ಏನೂ ಆಗೋದಿಲ್ಲ. ಸೊ ಡೋಂಟ್ ವರಿ.
ಓಕೆ, ಇಷ್ಟೇ 21 ಟ್ಯಾಬ್ಲೆಟ್ಸ್ ಬಗ್ಗೆ. ನಿಮಗೆ 21 ಟ್ಯಾಬ್ಲೆಟ್ಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.